ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ಇವತ್ತು ನಾನು ಮನೆಗೆ ಬೇಕಾಗಿರುವಂತಹ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅದೆಲ್ಲ ಹೇಗಿದೆ, ಅದನ್ನು ಹೇಗೆ ಯೂಸ್ ಮಾಡ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ನಾನು ತೊಗೊಂಡಿರೋದು ಆ್ಯಂಟಿ ಸ್ಲಿಪ್ ಮ್ಯಾಟ್ ಅಂತ. ಇದು ಪ್ರೈಸ್ ಬಂದು 279 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗುತ್ತೆ, ಮಲ್ಟಿಪರ್ಪಸ್ ಯೂಸ್. ಇದು ಕ್ವಾಲಿಟಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈ ರೀತಿಯಲ್ಲಿ ಇದನ್ನು ನಾವು ಕಟ್ ಕೂಡ ಮಾಡಿಕೊಂಡು ಎಲ್ಲಿಗೆ ಬೇಕಲ್ಲಿಗೆ ಅಡ್ಜಸ್ಟ್ ಆಗಿ ಹಾಕೋಬೋದು. ಹಾಗೆ ಟ್ರೇಗಳಿಗೆ ಮತ್ತು ಆಫೀಸ್ ಟೇಬಲ್ಗಳಿಗೆ ಹಾಕೋಬೋದು. ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಮತ್ತು ಇದು ವಾಷಬಲ್ ಇರುತ್ತೆ, ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಕಿಚನ್ಗಂತೂ ತುಂಬಾ ಯೂಸ್ ಆಗುತ್ತೆ. ಕಿಚನ್ ಡ್ರಾಯರ್ಸ್ಗಳಿಗೆ ಕೂಡ ಆರಾಮಾಗಿ ಹಾಕೋಬೋದು ಅಲ್ವಾ. ಮತ್ತು ಸೆಲ್ಫ್ ಮೇಲೆ ಅಥವಾ ಬಟ್ಟೆಗಳನ್ನ ನಾವು ಇಡೋದಕ್ಕೂ ಕೂಡ ಇದನ್ನು ಹಾಕಿ ನಂತರ ಇಟ್ಕೊಬೋದು. ಅದು ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಈ ರೀತಿಯಲ್ಲಿದೆ ಮತ್ತು ಹಿಂದೆ ನೋಡಿ ಈ ರೀತಿ ಪ್ಲೈನ್ ಡಿಸೈನ್ ಇರೋದ್ರಿಂದ ನಿಮಗೆ ಇದು ಗ್ರಿಪ್ಪಾಗಿ ನೀಟಾಗಿ ಕೂರುತ್ತೆ. ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ನೀವು ಕೂಡ ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇದು ವರ್ತ್ ಇದೆ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಬಂದು ನಾನು ಇದು ಕ್ಯಾರೆಟು, ಜಿಂಜರು, ಗಾರ್ಲಿಕ್ಕು, ವೆಜಿಟೇಬಲ್ಸ್ನ ತುರಿಯೋದಕ್ಕೋಸ್ಕರ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಗ್ರೇಟರ್, ತುಂಬ ಚೆನ್ನಾಗಿ ಅನ್ನಿಸ್ತು ನನಗಿದು. ಇದ್ರ ಪ್ರೈಸ್ ಬಂದು ಜಸ್ಟ್ 99 ರುಪೀಸು. ನಂತರ ನಾನು ತೋರಿಸ್ತಾ ಇರೋದು ಇದು ಬಂದು ಮಲ್ಟಿಪರ್ಪಸ್ಸು ವೆಜಿಟೇಬಲ್ ಕಟರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ಎಲ್ಲ ವೆಜಿಟೇಬಲ್ಸ್ನು ನೀಟಾಗಿ ಕಟ್ ಮಾಡ್ಕೊಬೋದು. ಈಗ ಕ್ಯಾರೆಟ್ ಆಗಿರ್ಬೋದು, ಕುಕುಂಬರ್ ಸ್ಲೈಸ್ ಮಾಡೋದು ಕೂಡ ಇದರಲ್ಲೇ ನೀಟಾಗಿ ಕಟ್ ಆಗುತ್ತೆ. ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲೇ ಕಟ್ ಮಾಡ್ಬೋದಂತೆ. ನೋಡೋಣ, ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ತೊಗೊಂಡು ಬಂದಿರೋದು ನಾನು ಈ ಬಾಟಲ್ಗಳನ್ನ ಅಥವಾ ಫ್ಲಾಸ್ಕ್ ಬಾಟಲ್ಸ್ ಎಲ್ಲನೂ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಬ್ರಷ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ರಫ್ ಆಗಿದೆ. ಈ ಬ್ರಷ್ ನನಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಕ್ಚುಲಿ ವಾಟ್ರ್ ಬಾಟಲ್ಗಳನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ನೀಟಾಗಿ ಕ್ಲೀನ್ ಆಗೋಲ್ಲ ಅಲ್ವಾ. ಸೊ ಇದು ನೋಡಿ ತುಂಬ ಲೆಂತು ಇದೆ. ಮುಂದೆ ಸ್ಪಾಂಜ್ ಕೊಟ್ಟಿರೋದ್ರಿಂದ ನಿಮಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ತುಂಬ ರಫ್ ಆಗಿದೆ. ಈ ರೀತಿಯಲ್ಲಿದ್ದರೆ ಮಾತ್ರ ನಿಮಗೆ ಈ ಬಾಟಲ್ ಮತ್ತು ಫ್ಲಾಸ್ಕ್ಗಳಲ್ಲಿ ನೀಟಾಗಿ ಕ್ಲೀನ್ ಆಗೋದು. ತುಂಬ ಲೆಂತ್ ಕೂಡ ಇದೆ. 2 ಲೀಟರ್ಸ್ ಬಾಟಲ್ಗೂ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಾನು ತೊಗೊಂಡಿರೋದು ಟೀ ಸ್ಟೈನರು. ನೋಡಿ, ಇದು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ಜ್ಯೂಸರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಗ್ರೇಪ್ ಜ್ಯೂಸ್ಗಳಿಗಂತೂ ಈ ರೀತಿಯಲ್ಲಿದ್ದರೆ ಸ್ಟೈನರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನೀವು ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ಅದನ್ನು. ಇದ್ರ ಪ್ರೈಸ್ ಬಂದು 99 ರುಪೀಸ್ ಆಗಿತ್ತು ಸ್ಟೈನರ್ದು. ನೆಕ್ಸ್ಟ್ ಒನ್ ಬಂದು ಈ ಬಾಟಲ್ಸ್ಗಳು, ಪ್ಲಾಸ್ಟಿಕ್ ಬಾಟಲ್ಸ್ಗಳು ನನಗೆ ತುಂಬಾ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಇದನ್ನು ನೀವು ರೆಫ್ರಿಜರೇಟರಲ್ಲೂ ಕೂಡ ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು. ಏನೂ ಕೂಡ ಬ್ರೇಕ್ ಆಗೋಲ್ಲ. ಮೈಕ್ರೋವೇವ್ ಸೇಫ್ ಅಂತ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಲಾಕ್ ಸಿಸ್ಟಮ್ ಇರೋದ್ರಿಂದ ಇದು ನಿಮಗೆ ಸಡನ್ನಾಗಿ ನಾವು ತೆಗೆಯುವಾಗ ಬಿದೋಗುತ್ತೆ, ಎಲ್ಲ ಚೆಲ್ಲುತ್ತೆ ಅನ್ನೋದು ಇರೋದಿಲ್ಲ. ನೀಟಾಗಿ ಎಲ್ಲ ಕೂಡ ಸೆಟ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಚಿಕ್ಕದಾಗಿರೋದು 2 ಬಾಕ್ಸ್ ಕೊಟ್ಟಿದ್ದಾರೆ. ಮೀಡಿಯಮ್ ಸೈಜ್ದು ಒಂದು 2 ಕೊಟ್ಟಿದ್ದಾರೆ. ದೊಡ್ಡ ಸೈಜ್ದು ಒಂದಿದೆ. ಇದರಲ್ಲಿ ಒಟ್ಟು ನಿಮಗೆ 5 ಪೀಸಸ್ ಸಿಗುತ್ತೆ. ಇದರಲ್ಲೂ ಕೂಡ ಕಲರ್ಸ್ ಇದೆ, ನೀವು ಹೋಗಿ ಸರ್ಚ್ ಮಾಡ್ಕೊಬೋದು. 110 ml ಇದೆ ಇದು ಪುಟಾಣಿದು. ಇದರಲ್ಲಿ ನೀವು ಚಟ್ನಿ ಪುಡಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಎಲ್ಲನೂ ಕೂಡ ಇದರಲ್ಲಿ ನಾವು ನೀಟಾಗಿ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು. ಹಾಗೆಯೇ ನೋಡಿ, ಇದು ಮೀಡಿಯಮ್ ಸೈಜ್ ಇದೆ. ಇದರಲ್ಲಿ ನಾವು ದಾಲ್ ಆಗಿರ್ಬೋದು, ಸಾಲ್ಟು ಅಥವಾ ಶುಗರು ಎಲ್ಲನೂ ಕೂಡ ಯಾವುದಾದ್ರೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇದು ಮೇಯ್ನಾಗಿ ಫುಡ್ ಗ್ರೇಡ್ ಇದೆ. ನಮಗೆ ಮೇಯ್ನಾಗಿ ಫುಡ್ ಗ್ರೇಡ್ ಇರೋವಂಥ ಪ್ಲಾಸ್ಟಿಕ್ ಯೂಸ್ ಮಾಡೋದು ಒಳ್ಳೆಯದು. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಕೆಲವೊಂದು ಸಲ ಯೂಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಫುಡ್ ಗ್ರೇಡ್ನ ಯೂಸ್ ಮಾಡಿ. ನೆಕ್ಸ್ಟು ನಾನು ಇಲ್ಲಿ ತೋರಿಸ್ತಾ ಇರೋದು ಟೀ ಕಪ್ಸು. ಇದು ಬಂದು ಹೇಗಿದೆ ಅಂತ ಚೆಕ್ ಮಾಡೋಣ. ಇದರ ಪ್ರೈಸ್ ಬಂದು 369 ರುಪೀಸು. ತುಂಬ ಚೆನ್ನಾಗಿದೆ. ನೋಡೋಣ, ಇದನ್ನೊಂದು 6 ಪೀಸಸ್ ಇದೆ. ಇದರಲ್ಲಿ ಕಲರ್ ಬಂದು ವೈಟು ಮತ್ತು ಬ್ಲ್ಯಾಕಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಈ ಕಪ್ಪಲ್ಲಿ ನೋಡಿ ಈ ರೀತಿಯಲ್ಲಿದೆ. ಒಂದು ಆಲ್ರೆಡಿ ಲೈಟಾಗಿ ಬ್ರೇಕ್ ಆಗಿದೆ. ಆ್ಯಕ್ಚುಲಿ ಇದನ್ನು ನಾನು ರಿಟರ್ನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಲ್ಲಿ ಬ್ರೇಕ್ ಆಗಿದ್ದರೆ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ರಿಟರ್ನ್ ಮಾಡಿಬಿಡಿ. ನೋಡಿ,
ಸ್ವಲ್ಪ ಕ್ರ್ಯಾಕ್ ಕೂಡ ಆಗಿದೆ ಅಲ್ವಾ. ಸೊ ಇದು ಮತ್ತೆ ಯೂಸ್ ಮಾಡೋಕ್ಕಾಗೋದಿಲ್ಲ, ನೀವು ಬಿಸಿ ಹಾಕಿದ ಕೂಡಲೇ ಅದು ಪಟ್ಟಂತ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ 6 ಪೀಸಸ್ ಇದೆ. ಇದ್ರ ಪ್ರೈಸ್ ಹೇಳಿದ್ದೀನಲ್ವಾ, 369 ರುಪೀಸ್ ಅಂತ. 140 ml ಬರುತ್ತೆ ಇದು. ಇದು ಡಿಶ್ ವಾಷರ್ ಸೇಫ್ ಅಂತ ಕೊಟ್ಟಿದ್ದರು, ಮತ್ತು ಡೈಲಿ ಯೂಸ್ ಮಾಡ್ಕೊಬೋದು. ಇದು ವೈಟ್ ಮತ್ತು ಬ್ಲ್ಯಾಕಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಒಂದು ಪೀಸ್ ಮಾತ್ರ ಡ್ಯಾಮೇಜ್ ಇದೆ, ಅದನ್ನು ಆ್ಯಕ್ಚುಲಿ ರಿಟರ್ನ್ ಮಾಡಿ ಬೇರೆನ ನಾನು ತರಿಸ್ಕೊತೀನಿ. ಸೊ ಇದು ಕೂಡ ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ನಾನು ಫೈಲ್ಸ್ನ ತರಿಸಿದ್ದೀನಿ. ಇದು ಬಂದು 379 ರುಪೀಸು ಈ ಫೈಲ್ಗೆ. ಗ್ರೀನ್ ಮತ್ತು ಬ್ಲ್ಯಾಕ್ ಕಲರಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಒಂದೊಂದು ಫೈಲು ಒಂದೊಂದು ಕಡೆ ಇಟ್ಟು ಹುಡ್ಕೋದ್ಕಿಂತ ಈ ರೀತಿ ಒಂದು ಸೈಡಲ್ಲಿ ಎಲ್ಲನೂ ಕೂಡ ಸೇವ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಸಡನ್ನಾಗಿ ಹುಡುಕುವಾಗ ನಿಮಗೆ ಎಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ. ಇದರಲ್ಲಿ ಒಂದು ಮುಂದೆ ID ಕಾರ್ಡ್ ಕೂಡ ಹಾಕೊಳ್ಳೋದು ಕೊಟ್ಟಿದ್ದಾರೆ. 12 ಪಾಕೆಟ್ಸ್ ಇದೆ. ಇಲ್ಲಿ A4 ಸೈಜ್ ಡಾಕ್ಯುಮೆಂಟ್ಸ್ನ ಇಲ್ಲಿ ನೀವು ಇಡ್ಬೋದು. ಇದು ಬಂದು ಒಳಗಡೆ ಬಂದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲಿದೆ ಅಂತ ನೀಟಾಗಿ ಬೇಗನೆ ಕ್ವಿಕ್ಕಾಗಿ ನೀವು ಚೆಕ್ ಮಾಡ್ಕೊಬೋದು, ತೆಗೆದು ಕೂಡ ನೋಡ್ಬೋದು. ಮತ್ತು ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ. ಡೈಲಿ ಯೂಸ್ ಮಾಡ್ಕೊಬೋದು, ಏನೂ ಕೂಡ ಇದು ಹಾಳಾಗಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ಕ್ವಾಲಿಟಿ ವೈಸ್ ಅಂತೂ ಗುಡ್ ಅಂತ ಹೇಳ್ತೀನಿ. ನೀವು ಕೂಡ ಇದರಲ್ಲಿ ತುಂಬ ಕಲರ್ಸ್ ಇದೆ, ಬೇಕಂದರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ನಿಮಗೂ ಬೇಕಂದರೆ ಪರ್ಚೇಸ್ ಮಾಡಿ. ನೋಡಿದ್ರಲ್ಲ, ನಾನಿಷ್ಟು ಪ್ರಾಡಕ್ಟ್ಗಳನ್ನ ನಿಮಗೆ ತೋರಿಸಿದ್ದೀನಿ. ನನಗೆ ಹೇಗೆ ಅನ್ನಿಸ್ತು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿ. ಈ ವಿಡಿಯೋದಲ್ಲಿ ತೋರಿಸಿರೋ ಪ್ರಾಡಕ್ಟ್ ಎಲ್ಲ ನನ್ನ ಜೆನ್ಯೂನ್ ರಿವ್ಯೂ ಆಗಿರುತ್ತೆ. ಯಾವುದೇ ರೀತಿ ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಗಳನ್ನ ನಾನಿಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಪ್ಲೀಸ್ ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.